ಪರಮೇಶ್ವರ್ ಎಷ್ಟು ಅಸಮರ್ಥ ಒಬ್ಬ ಗೃಹ ಸಚಿವರು ಪದೇ ಪದೇ ಹೇಳ್ತಾರೆ. ಇಂಥ ಎಲ್ಲ ಘಟನೆ ನಡೆದಂಥ ಸಂದರ್ಭದಲ್ಲಿ ಇದೊಂದು ಮೈನರ್ ಇನ್ಸಿಡೆಂಟ್. ಯಾವುದು ಮೈನರ್ ಇನ್ಸಿಡೆಂಟ್? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಲ್ಲು ತೂರಾಟ ಆಗುವಂಥದ್ದು, ಗಣಪತಿಗೆ ಅವಮಾನ ಮಾಡುವಂಥದ್ದು ಮತ್ತು ಲಾಠಿ ಚಾರ್ಜ್ ಆಗುವಂಥದ್ದು, ಇದು ಸಣ್ಣ ಇನ್ಸಿಡೆಂಟ್ ಅಂತ ನಿಮಗೆ ಅನಿಸುತ್ತೆ? ಈ ಧೈರ್ಯ ಯಾಕೆ ಬರ್ತಿದೆ ಅಲ್ಪಸಂಖ್ಯಾತರಲ್ಲಿ? ಯಾಕೆಂದರೆ ರಾಜ್ಯ ಸರ್ಕಾರ ಇವತ್ತು ಅವರಿಗಿರುವಂಥ ಎಲ್ಲ ಕೇಸ್ಗಳನ್ನು ವಿಡ್ರಾ ಮಾಡ್ತಾ ಇದೆ. ಏನೇ ಕೇಸ್ ಮಾಡ್ಬೋದು, ಕೇಸ್ ಹಾಕ್ತೀರಿ, ಕೇಸ್ ಹಾಕಿದಂಗೆ ನಾಟಕ ಮಾಡ್ತೀರಿ, ಆಮೇಲೆ ಕ್ಯಾಬಿನೆಟ್ಗೆ ತಂದು ವಿಡ್ರಾ ಮಾಡ್ತೀರಿ. ಅವ್ರಿಗೆ ಗೊತ್ತಿದೆ ಈ ಸರ್ಕಾರದಲ್ಲಿ ನಾವು ಏನೇ ಅಪರಾಧ ಮಾಡಿದ್ರು ಆ ಕೇಸನ್ನು ವಿಡ್ರಾ ಮಾಡೋಕ್ಕೆ ಸಿದ್ದರಾಮಯ್ಯ ಇದ್ದಾರೆ, ಆ ಕೇಸನ್ನು ವಿಡ್ರಾ ಮಾಡೋಕ್ಕೆ ಗೃಹ ಸಚಿವರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಪರವಾಗಿ ನಿಲ್ತಾರೆ, ಏನು ಬೇಕಾದ್ರೂ ನಾವು ಮಾಡ್ಬೋದು. ಈ ಧೈರ್ಯ ಇವತ್ತು ಯಾವ ಈ ರೀತಿಯ ಸಮಾಜದ್ರೋಹಿ ಶಕ್ತಿಗಳಿದ್ದಾವೆ, ಕಿಡಿಗೇಡಿಗಳಿದ್ದಾರೆ, ಅವರಿಗೆ ಬಂದಿದೆ. ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ನಿಮ್ಗೇನು ಅನ್ಸಲ್ಲ? ನಾನು ಮೊನ್ನೆ ಚಾಮರಾಜಪೇಟೆ ಗಣಪತಿ ಹತ್ರ ಹೋಗಿದ್ದೆ. ಹೋಗುವ ಎಲ್ಲ ದಾರಿಯಲ್ಲಿ ISI ಧ್ವಜಗಳಿದ್ದಾವೆ, ಅವರು ಬರೆಯುವಂಥ ಅಕ್ಷರಗಳಿದ್ದಾವೆ. ಔರಂಗಜೇಬನ ಖಡ್ಗ ಪ್ರದರ್ಶನ ಮಾಡಿದ್ದಾರೆ. ನಿಮ್ಗೇನು ಅನ್ಸಲ್ಲ? ನಿಮ್ಮ ಪೊಲೀಸರಲ್ಲಿ ಹೋಗಲ್ಲ, ನಿಮ್ಮ ಪೊಲೀಸರಲ್ಲಿ ಹೋಗ್ತಾರೆ. ಗಣಪತಿ ಪೆಂಡಾಲ್ ಹತ್ರ ಹೋಗ್ತಾರೆ, ನಾಳೆ ನವರಾತ್ರಿ ಬಂದರೆ ದುರ್ಗೆ ಪೆಂಡಾಲ್ ಹತ್ರ ಹೋಗ್ತೀರಿ. ಏನು ನಡ್ಸಕ್ಕೆ ಹೊರಟಿದ್ದೀರಿ ನೀವು? ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ. ಔರಂಗಜೇಬಿನ ಖಡ್ಗವನ್ನು ರಕ್ತದಿಂದ ಪ್ರದರ್ಶನ ಮಾಡಿದರೆ ಶಿಕ್ಷೆ ಆಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ. ವೋಟ್ ಬ್ಯಾಂಕ್ ಓಲೈಕೆ ಎಷ್ಟು ದಿನ ಮಾಡ್ತೀರಿ ನೀವು? ಆ ಓಟೆಲ್ಲ ನಿಮ್ಮದೇ ಅಪ್ಪ, ಎಷ್ಟು ದಿನ ಮಾಡುವರಿದ್ದೀರಿ? ವೋಟ್ ಬ್ಯಾಂಕಿನ ಓಲೈಕೆಗೂ ಒಂದು ಲಿಮಿಟೇಷನ್ ಇದೆ, ಒಂದು ಪರಿಮಿತಿ ನೀವು ಹಾಕ್ಕೋಬೇಕು. ಆ ಓಟ್ ಯಾರಿಗೂ ಬರಲ್ಲ, ನಿಮಗೆ ಬರುತ್ತೆ ಅಂತ ಇಟ್ಕೊಳ್ಳಿ. 100% ನಿಮ್ಮದೇ. ಈಗಲಾದರೂ ಹಿಂದೂಗಳನ್ನು ರಕ್ಷಣೆ ಮಾಡುವಂಥದ್ದು, ಹಿಂದೂಗಳಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿ ಅಪಮಾನ ಮಾಡೋಕ್ಕೆ ಹೋಗಬೇಡಿ. ಚಾಮುಂಡಿಯಲ್ಲಿ ಅಪಮಾನ, ಗಣಪತಿ ಉತ್ಸವದಲ್ಲಿ ಅಪಮಾನ, ಎಷ್ಟು ದಿನ ನಾವು ಎಷ್ಟು ದಿನ ಸಹಿಸ್ಕೋಬೇಕು ಸಿದ್ದರಾಮಯ್ಯನವರೇ? ನಿಮ್ಮ ತುಘಲಕ್ ದರ್ಬಾರವನ್ನು, ನಿಮ್ಮ ಟಿಪ್ಪು ದರ್ಬಾರವನ್ನು ನಾವು ಎಷ್ಟು ದಿನ ಸಹಿಸ್ಕೋಬೇಕು? ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು? ಇದನ್ನು ಹಿಂದೂ ಸಮಾಜ ಸಹಿಸಲ್ಲ. ಇವತ್ತು ಯಾರ್ಯಾರು ಕಲ್ಪಿಸಿದ್ದಾರೆ, ಅದು ಭದ್ರಾವತಿ ಇರ್ಬೋದು, ಅದು ಮುಳಬಾಗಿಲಿರ್ಬೋದು, ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು, ರಾಜ್ಯದ ಯಾವುದೇ ಕಡೆ ಇರ್ಬೋದು, ಅಥವಾ ಮದ್ದೂರು ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು, ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ, ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ರು ನಿಮಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಕ್ಕೆ? ಅವ್ರು ಮೆರವಣಿಗೆ ಬಂದಿರೋರು, ಅವ್ರು ಭಯೋತ್ಪಾದಕರಲ್ಲ. ಅವ್ರು ಪಿಸ್ತೂಲ್ ಹಿಡ್ಕೊಂಡು ಬಂದಿಲ್ಲ, ಅವ್ರು ತಲ್ವಾರ್ ಹಿಡ್ಕೊಂಡು ಬಂದಿಲ್ಲ. ಯಾರು ತಲ್ವಾರ್ ಹಿಡ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಅವರಿಗೆ ಕೇಸ್ ಹಾಕಿಲ್ಲ. ನೀವು ಕ್ಯಾಬಿನೆಟ್ಗೆ ತಂದು ಕೇಸ್ ವಿಡ್ರಾ ಮಾಡ್ತೀರಿ. ಮೊನ್ನೆನೂ 25-30 ಕೇಸ್ ಯಾರು ಸಮಾಜದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿದ್ರು ಅವರನ್ನು ವಿಡ್ರಾ ಮಾಡಿದ್ದೀರಿ. 60 ಕೇಸ್ಗಳಲ್ಲಿ ಬೇರೆ ಬೇರೆ ಇರ್ಬೋದು, ಆದರೆ 25-30 ಇಂಥ ಕೇಸ್ ಇದ್ದಾವೆ. ಏನು ನಡೆಸಕ್ಕೆ ಹೊರಟಿದ್ದೀರಿ ನೀವು? ಯಾವ ಸಂದೇಶವನ್ನು ನೀವು ಕೊಡಕ್ಕೆ ಹೊರಟಿದ್ದೀರಿ? ಎಲ್ಲರನ್ನು ಈಕ್ವಲ್ ಆಗಿ ನೋಡಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ನೀವು ಮಾಡಬೇಡಿ.